ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ರುಚಿಯಾದಂಥ ಈ ಸಿರಿಧಾನ್ಯಗಳಲ್ಲಿ ಒಂದಾದ ನವಣೆ ಚಿಕ್ಕಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನವಣೆ ಮತ್ತು ರೋಸ್ಟೆಡ್ ಶೇಂಗಾನ ತೊಗೊಂಡಿದ್ದೀನಿ. ಇದು ಪಪ್ಪಡ ನವಣೆ ಅಂದರೆ ಇದು ರೋಸ್ಟ್ ಆಗಿರುತ್ತೆ. ಮತ್ತು ಸ್ವಲ್ಪ ಎಳ್ಳನ್ನು, ಬಿಳಿ ಎಳ್ಳನ್ನು ಸಹ ತೊಗೊಂಡಿದ್ದೀನಿ. ಇವು ಮೂರು ರೋಸ್ಟ್ ಆಗಿರೋದ್ರಿಂದ ಮತ್ತೆ ನಾನು ಇದನ್ನು ಹುರ್ಕೊಳ್ಳಲ್ಲ. ನೀವೇನಾದರೂ ಹಸಿ ತೊಗೊಳ್ತಾ ಇದ್ದರೆ ಮೂರನ್ನು ಹುರ್ಕೊಳ್ಬೇಕಾಗತ್ತೆ. ಇಲ್ಲಿ ನವಣೆ ನಮಗೆ ಪಪ್ಪಡ್ ರೈಸ್ ಬರುತ್ತಲ್ಲ, ಸೇಮ್ ಅದೇ ಥರ ಇರುತ್ತೆ ಪಪ್ಪಡ್ ನವಣೆ. ಇದು ಮೂರನ್ನು ನಾನು ಸಮ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ಶೇಂಗಾ ಸ್ವಲ್ಪ ದೊಡ್ಡದಿರೋದ್ರಿಂದ ಶೇಂಗಾನ ಪುಡಿ ಮಾಡಿ ತೊಗೊಳ್ತಾ ಇದ್ದೀನಿ. ನಂತರ ಒಂದು ಕಡಾಯಿಗೆ ನಾನು ಯಾವ ಅಳತೆನಲ್ಲಿ ನವಣೆ ಮತ್ತು ಶೇಂಗಾನ ತೊಗೊಂಡಿದ್ದೀನಲ್ಲ, ಅದೇ ಅಳತೆ ಕಪ್ಪಲ್ಲಿ 2 ಕಪ್ನಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನ್ನಷ್ಟು ನೀರನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಮೆಲ್ಟ್ ಆಗೋದಕ್ಕೆ ಬಿಡಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಈ ರೀತಿ ನೊರೆ ನೊರೆ ಬರ್ತಾ ಇದ್ದಾವಾಗ ಅದನ್ನು ಚೆಕ್ ಮಾಡ್ಕೋಬೇಕು, ಅಂದರೆ ಪಾಕ ಕರೆಕ್ಟಾಗಿ ಬಂದಿದೆಯೋ ಇಲ್ವಾ ಅಂತ. ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು 2 ಡ್ರಾಪ್ ಬೆಲ್ಲದ ಪಾಕನ ಸೇರಿಸ್ಬಿಟ್ಟು ಈ ರೀತಿ ತಣ್ಣಗಾದ ನಂತರ ಒಂದು ಸಲ ಜಗ್ಬಿಟ್ಟು ನೋಡಬೇಕು. ಬೆಲ್ಲ ಏನಾದರೂ ಜಗ್ತಾ ಇದೆ ಅಂತಂದರೆ ಪಾಕ ಕರೆಕ್ಟಾಗಿ ಬಂದಿಲ್ಲ ಅಂತ ಅರ್ಥ. ಬೆಲ್ಲ ಮುರಿದಾವಾಗ ಟಕ್ಕಂತ ಮುರಿಬೇಕು, ಆವಾಗಲೇ ನಮಗೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ. ಬೆಲ್ಲ ಮುರಿದಾವಾಗ ಟಕ್ಕಂತ ಮುರಿತಾ ಇಲ್ಲ, ಹಾಗಾಗಿ ಪಾಕ ಕರೆಕ್ಟಾಗಿ ಬಂದಿಲ್ಲ. ಮತ್ತೊಮ್ಮೆ 1-2 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಇನ್ನೊಮ್ಮೆ ಚೆಕ್ ಮಾಡ್ಕೋಬೇಕು. ನೋಡಿ, ಇವಾಗ ಪಾಕ ಕರೆಕ್ಟಾಗಿ ಬಂದಿದೆ. ಪೂರ್ತಿ ತಣ್ಣಗಾಗಿದ್ದ ನಂತರನೇ ಚೆಕ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಗೊತ್ತಾಗಲ್ಲ. ನೋಡಿ, ಈಗ ತಣ್ಣಗಾಗಿದೆ. ನಾನು ಇದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೆಲ್ಲ ಟಕ್ಕಂತ ಮುರಿತಾ ಇದೆ. ಇಷ್ಟಾದರೆ ಸಾಕು. ಈ ಹಂತದಲ್ಲಿ ನಾವೀಗ 1 ಚಿಟಿಕೆಯಷ್ಟು ಅಡಿಗೆ ಸೋಡಾ, 1 ಸ್ಪೂನ್ನಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಡಿಗೆ ಸೋಡಾ ಹಾಕ್ಕೊಳ್ಳೋದ್ರಿಂದ ಚಿಕ್ಕಿ ಕ್ರಂಚಿಯಾಗಿ ಬರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಇವೆಲ್ಲ ಪ್ರೊಸೆಸ್ ಮಾಡ್ಕೊಳ್ಳುವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಮಾಡ್ಕೊಳ್ಳಿ. ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ, ನವಣೆ ಮತ್ತು ಎಳ್ಳು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವೆಲ್ಲ ಪ್ರೊಸೆಸ್ಸು ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕು. ನಂತರ ತುಪ್ಪ ಸವರಿರುವಂಥ ಬೇಕಿಂಗ್ ಪೇಪರ್ ಮೇಲೆ ಹಾಕಿಬಿಟ್ಟು ಚಪಾತಿ ರೋಲರ್ ಇರುತ್ತಲ್ಲ, ರೋಲರಿಂದ ಈ ರೀತಿಯಾಗಿ ರೋಲ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ತೆಳ್ಳಗೆ ಚಿಕ್ಕಿನ ಮಾಡ್ಕೋಬೋದು ಅಂತ. ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಇದಕ್ಕೆ ಶೇಪ್ ಕೊಟ್ಕೋಬೇಕು, ಅಂದರೆ ಮಾರ್ಕ್ ಮಾಡಿ ಇಟ್ಕೋಬೇಕು. ಇಲ್ಲ ಅಂತಂದರೆ ಆಮೇಲೆ ಮಾರ್ಕ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಬೇಕಾಗಿರೋ ಶೇಪಲ್ಲಿ ಚಿಕ್ಕಿನ ಈಸಿಯಾಗಿ ಕಟ್ ಮಾಡ್ಕೋಬಹುದು. ಇದನ್ನಿವಾಗ ಮಾರ್ಕ್ ಮಾಡಿ ಒಂದು ಅರ್ಧ ಗಂಟೆನಾದರೂ ಹಾಗೆ ಬಿಡಬೇಕು. ಪೂರ್ತಿ ತಣ್ಣಗಾಗಿದ್ದ ನಂತರನೇ ಚಿಕ್ಕಿನ ಕಟ್ ಮಾಡ್ಕೊಳ್ಳಿ, ಆವಾಗ ಈಸಿಯಾಗಿ ಟಕ್ ಅಂತ ಮುರ್ಕೋಬಹುದು. ಇಲ್ಲ ಅಂತಂದರೆ ಅಂಟ್ಕೊಳ್ಳುತ್ತೆ ಕೈಗೆ. ನೋಡಿ, ಇವಾಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇವಾಗ ನೋಡಿ, ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಟಕ್ ಅಂತ ಮುರ್ಕೋಬಹುದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚಿಕ್ಕಿನ ಮನೆಯಲ್ಲೇ ಮಾಡ್ಕೋಬಹುದು ಅಂತ. ಅದರಲ್ಲೂ ಇದು ಸಿರಿಧಾನ್ಯಗಳಲ್ಲಿ ಒಂದಾದ ನವಣೆ ಚಿಕ್ಕಿ. ನಿಮಗೇನಾದರೂ ನವಣೆ ಪಪ್ ಸಿಕ್ಕಿದರೆ ಈ ರೀತಿ ಚಿಕ್ಕಿನ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ನವಣೆ ಪಪ್ ಸಪ್ಪೆ ಇರೋದ್ರಿಂದ ನಿಮ್ಗೆ ಈ ರೀತಿ ಮಾಡ್ಕೊಂಡು ತಿಂದಾಗ ತುಂಬ ಟೇಸ್ಟಿ ಅನಿಸುತ್ತೆ. ಥ್ಯಾಂಕ್ ಯು.